ಆ್ಯಂಡ್ ಎಲ್ರಿಗೂ ಹೇಳ್ತೀನಿ ಆಲ್ ಥ್ಯಾಂಕ್ಸ್ ಟು ದಿನೇಶ್ ಅವ್ರಿಗೆ. ನಾವು ದಿನೇಶ್ ಅಂತ ಕರೆಯೋಲ್ಲ, ಈ ಒಂದು ಕಾರ್ಯಕ್ರಮ ಆಗಿರ್ಬೋದು, ಅವರ ಫ್ಯಾಮಿಲಿಗೆ ಸ್ಪೆಷಲ್, ಅವರ ಫ್ಯಾಮಿಲಿಗೆ, ನನ್ನ ಫ್ಯಾಮಿಲಿಗೆ ಒಂದು ಮಧ್ಯದಲ್ಲಿ ಒಂದು ಒಳ್ಳೆ ಬ್ರಿಡ್ಜ್ ಆಗಿ ಅವರು ತುಂಬ ಚೆನ್ನಾಗಿ ಕೋಆರ್ಡಿನೇಟ್ ಮಾಡಿ. ಈಸ್ ನಾಟ್ ಅ ಕೋಆರ್ಡಿನೇಟರ್, ನಮ್ಮ ಫ್ಯಾಮಿಲಿ ಮೆಂಬರ್ ಅವರು. ಎಸ್ ಸರ್. ಚಂದನ್ ಶೆಟ್ಟಿ ಅವರ ಜೊತೆಗೆ ಸಿನಿಮಾ ಜರ್ನಿ ಜೊತೆಗೆ ನೀವು ಚಿತ್ತಾರ ಜೊತೆಗಾಗಲಿ ಸಿನಿಮಾದವರ ಒಡನಾಟ ನಂಟು ಕೂಡ ಹೆಚ್ಚಾಗ್ತಾ ಹೋಯಿತು. ಹೌದು. ನಾವು ಕಂಡಂಗೆ ಸರ್, ನಿಮ್ಗೆ ತುಂಬ ಆತ್ಮೀಯರಲ್ಲಿ ಒಬ್ಬರು ರಚಿತಾ ರಾಮ್. ನೀವಿಲ್ಲದೆ ಅವ್ರು ಯಾವ ಶುಭ ಕಾರ್ಯವೂ ಮಾಡಲ್ಲ. ದಿನ ಇರ್ಬೇಕು ತಡಿ, ಅವ್ರಿಗೊಂದು ಮಾತು ಹೇಳೋಣ, ಒಂದು ಮಾತು ಕೇಳೋಣ ಅಂತಾನೆ ಅಷ್ಟು ನಿಮಗೆ ಸಲಿಗೆ ನಿಮ್ಮ ಮೇಲೆ. ಯಾಕಂಗೆ? ನನಗೆ ಇದೇ ಡೈರಿ ಡೇಯಿಂದನೇ ಮತ್ತೆ ಕನೆಕ್ಟ್. ಡೈರಿ ಡೇ ಐಸ್ ಕ್ರೀಮು GST ಅಂತ ಒಂದು GST ಆಗತ್ತೆ ಗೊತ್ತಾ, ಇಂಡಿಯನ್ ಗೌರ್ಮೆಂಟ್ GST ತರುತ್ತಲ್ಲ, ಸೇಮ್ ಟೈಮಲ್ಲಿ ಇವರು ಒಂದು GST ಅಂತ ಒಂದು ಐಸ್ ಕ್ರೀಮ್ ಬ್ರ್ಯಾಂಡ್ ತರ್ತಾರೆ. ಅವರು 3 ಫ್ಲೇವರ್ ಐಸ್ ಕ್ರೀಮ್ ತರ್ತಾರೆ. ಅದನ್ನು ಲಾಂಚ್ ಮಾಡ್ಸೋಕ್ಕೆ ಅಂಥೇಳಿ ಚಂದನ್ ಒಬ್ಬರನ್ನ ತಗೊಳ್ತೀವಿ. ಆಮೇಲೆ RJ ಪ್ರದೀಪ್ ಅವರ ವೈಫ್ ಶ್ವೇತಾ ಅಂತ ಅವರೊಬ್ಬರು ಆಗುತ್ತೆ. ಇನ್ನೊಬ್ಬರು ರಚಿತಾ ರಾಮ್ ಅಂತ. ರಚಿತಾ ರಾಮ್ ಅವ್ರನ್ನ ಕಾಂಟ್ಯಾಕ್ಟ್ ಹೆಂಗೆ ತೊಗೊಳೋದು ಅಂತ ನಂಗೆ ಗೊತ್ತಿರಲಿಲ್ಲ. ಆಮೇಲೆ ಅರುಣ್ ಗೌಡ ಅಂತ ಮುದ್ದು ಮನಸ್ಸೆ ಎಲ್ಲ ಸಿನಿಮಾ ಪ್ರಮೋಷನ್ ಮಾಡಿರ್ತೀನಿ ನಾನು. ಆ ಮುದ್ದು ಮನಸ್ಸೆ ಸಿನಿಮಾ ಟೈಮಲ್ಲಿ ವರ್ಕ್ ಮಾಡಿದ್ವಲ್ಲ, ಆವಾಗ ನನಗೆ ರಚಿತಾ ರಾಮ್ ಅವರ ತಾಯಿ ನಂಗೆ ಪರಿಚಯ ಇರ್ತಾರೆ. ಎಲ್ಲೋ 1 ಟೈಮ್ 2 ಟೈಮ್ ಭೇಟಿ ಮಾಡಿದ್ದೆ ಅಷ್ಟೇ. ಆವಾಗ ಅರುಣ್ ಗೌಡನ ಹತ್ರ ನಂಬರ್ ತೊಗೊಂಡು ಅಮ್ಮಂಗೆ ಫೋನ್ ಮಾಡಿ, ಅಮ್ಮ ಈ ಥರದೊಂದು ಪ್ರಾಡಕ್ಟ್ ಲಾಂಚ್ ಇದೆ, ನೀವು ಮೇಡಮ್ ಮಾತಾಡ್ಸ್ಕೊಡ್ಬೇಕು ಅಂತ. ನೋಡಪ್ಪ, ಇದರಲ್ಲೆಲ್ಲ ನನಗೇನು ಮಾತಾಡೋಕ್ಕೆ ಹೋಗಲ್ಲ, ಅದು ನನಗೆ ನೀನೇ ಮಾತಾಡ್ಕೊಂಬಿಡು ಅಂತೇಳಿ ಅವ್ರ ನಂಬರ್ ಕೊಟ್ಬಿಡ್ತಾರೆ. ಇದು ಅವ್ರದ್ದೇ ನಂಬರ್ ನನಗೆ ಕೊಡ್ತಾ ಇದ್ದೀರಾ? ನನಗೆ ಫುಲ್ ಕನ್ಫ್ಯೂಷನು. ಹೌದು, ನೀನೇ ಮಾತಾಡು, ನಾನು ಹೇಳಿರ್ತೀನಿ ಅಂತ. ಆಮೇಲೆ ಮೇಡಮ್ಗೆ ಅಮ್ಮ ಫೋನ್ ಮಾಡಿ ಹೇಳಿರ್ತಾರೆ, ಈ ಥರ ದಿನೇಶ್ ಅಂತ ಫೋನ್ ಮಾಡ್ತಾನೆ, ನಂಬರ್ ಸೇವ್ ಮಾಡ್ಕೊ ಅಂತ. ಆಮೇಲೆ ನಾನು ಫೋನ್ ಮಾಡಿದ ತಕ್ಷಣ ಹೇಳಿ ದಿನೇಶ್ ಅಂತಾರೆ. ನನಗೆ ಫುಲ್ ಖುಷಿ, ಅಪ್ಪ ರಚಿತಾ ಮೇಡಮ್ ಜೊತೆ ಮಾತಾಡ್ತಿದ್ದೀರಾ ನಾನು ಅಂತ. ಆಮೇಲೆ ಲಾಂಚಿಗೆಲ್ಲ ಬರ್ತಾರೆ. ಲಾಂಚ್ GST ಪ್ರಾಡಕ್ಟ್ ಲಾಂಚ್ ಆಗುತ್ತೆ. ಲಾಂಚ್ ಆಗಿ ಎಲ್ಲ ಆವಾಗಿಂದ ನನಗೆ ಅಮ್ಮ ಪರಿಚಯ ಆಗ್ತಾರೆ. ಆವಾಗ ಅಮ್ಮ ಇದ್ದವರು ತುಂಬ ಪರಿಚಯ ಆಗ್ತಾರೆ ನನಗೆ. ಅಮ್ಮ ಯಾಕೆ ಇಷ್ಟ ಆದರು ಅಂದರೆ, ಅವರು ಯಾವಾಗ ನಂದು ಜಾಬ್ ಅದಲ್ಲ, ನೀನೇ ಮಾತಾಡು ಅಂತ ನಂಬರ್ ಕೊಟ್ಬಿಟ್ರು, ಅವ್ರು ನಂಗೆ ಭಾಳ ಇಷ್ಟ ಆಗ್ಬಿಟ್ರು. ಯಾಕೆಂದರೆ ಅದಕ್ಕೆಲ್ಲ ಇನ್ವಾಲ್ವ್ ಆಗಲ್ಲ. ಎಷ್ಟೊಂದು ನಾನು ನೋಡಿರೋಂಥ ಹೀರೋಯಿನ್ ತಾಯಂದಿರು ತುಂಬ ಇನ್ವಾಲ್ವ್ ಆಗಿರ್ತಾರೆ. ಇವ್ರು ಹಂಗೆ ಇಲ್ಲವೇ ಇಲ್ಲ. ಅವಳ ಜಾಬ್ ಅವಳು, ನನ್ನ ಜಾಬ್ ನಾನು ಗುರು ಅನ್ನೋ ಥರ ನಂಬರ್. ಅದು ನಂಗೆ ಇಷ್ಟ ಆಯ್ತಮ್ಮ ಅಂತ ಫೋನ್ ಮಾಡಿ ಹೇಳಿ ಐಸ್ ಕ್ರೀಮ್ ಎಲ್ಲ ಮನೆಗೆ ಕಳಿಸ್ತೀನಿ ನಾನು. ನಮ್ಮ ಜಗನ್ನಾಥ್ ಸರ್ ಕೇಳಿ ಐಸ್ ಕ್ರೀಮ್ ಎಲ್ಲ ಮನೆಗೆ ಕಳಿಸಿ ಆವಾಗಿಂದ ತುಂಬ ಪರಿಚಯ ಆಗ್ತಾರೆ ನನಗೆ. ಆವಾಗ ಅವರೊಂದು ಮನೆ ತೊಗೋಬೇಕು ಅಂತ ಭಾಳ ದೊಡ್ಡ ಕನಸು. ಅವರು ಅನುಕೂಲವಾಗಿದ್ದಾರೆ. ಅವರು ಸ್ಕೂಲ್ ಇದೆ, ಅವ್ರದ್ದು ಸ್ಕೂಲ್ ನಡೆಸ್ತಿರ್ತಾರೆ ಅಮ್ಮ. ಅವ್ರದ್ದು ಸ್ವಲ್ಪ ಸೇವಿಂಗ್ಸ್ ಇದೆ. ಅಂಕಲ್ಲು ಸ್ವಲ್ಪ ಸೇವಿಂಗ್ಸ್ ಮಾಡಿರ್ತಾರೆ. ರಚಿತಾ ಮೇಡಮು ಅವಾಗ ತುಂಬ ಟಾಪಲ್ಲಿರ್ತಾರೆ. ಅವ್ರಿಗೂ ಒಳ್ಳೆ ಅರ್ನಿಂಗ್ ಇತ್ತು. ಆದರೆ ಇಷ್ಟೆಲ್ಲ ಇದ್ದವ್ರಿಗೆ ಒಂದು ಮನೆ ತೊಗೊಳಕ್ಕಾಗ್ತಾಯಿಲ್ಲ. ಅವರು RR ನಗರದಲ್ಲಿ ಒದ್ದಾಡ್ತಾ ಇದ್ದಾರೆ. ಮುಗ್ಬಟ್ಟಿಂದ ಹಿಡಿದು ಸಣ್ಣ ಸಣ್ಣ ಓಲೆಗಳನ್ನೆಲ್ಲ ಕೂಡ ಹಾಕ್ಬಿಟ್ಟು ಮಾರೋದಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ನಾನು ಯಾವ್ದು ಗುರು, ಇದು ರಚಿತಾ ರಾಮು ಸೂಪರ್ ಹಿಟ್ ಹೀರೋಯಿನ್ನು, ಇವ್ರಿಗೊಂದು ಮನೆ ತೊಗೊಳಕ್ಕಾಗ್ತಾ ಇಲ್ವಲ್ಲ. ನಂಗೆ ತಕ್ಕದ ಬೇಜಾರು, ಏನಿದು ಬದುಕು ಯಪ್ಪ. ಇವರು ನಾನು ಕೇಳ್ತೀನಿ, ಯಾಕೆ ನೀವು ಇಷ್ಟು ಸಿನಿಮಾ ಆವಾಗಲೇ ಹೇಳೋದು ನಂಗೆ ಅವ್ರಿಗೆ, ಎಷ್ಟೆಷ್ಟು ಸಿನಿಮಾಗೆ ಹೀರೋಯಿನ್ಗೆ ಏನಿದೆ ಸಂಭಾವನೆ ಅಂತೆಲ್ಲ ಹೇಳಿ. ಓಕೆ, ಅವರು ಮನೆ ತೊಗೊಳ್ಳುವಾಗ ಒದ್ದಾಡಿದ್ದು ನನ್ನ ಕಣ್ಣೆದುರುಗಡೆ ಯೋಗ ಸರ್ದು ಮನೆ ತೊಗೊಳೋದು. ಕಣ್ಣು ಕಟ್ಟದಂಗಿದೆ. ಆವತ್ತು ಮನೆ ತೊಗೊಳ್ತಾರೆ. ಮನೆ ತೊಗೊಂಡಿದ್ದ ದಿವಸ, ಮನೆ ತೊಗೊಂಡು ನಮ್ಮದು ಮನೆ ಅಂತ ಆಗಿದ್ದ ದಿವಸ ಎಲ್ಲರೂ ಅಲ್ಲೇ ಮಲಗಬೇಕು ಅವತ್ತು ಅಂತ ರಚಿತಾ ಮೇಡಮ್ ಕಂಡೀಷನ್. ಎಲ್ಲರೂ ಇರಬೇಕು ದಿನಿ, ನೀನು ಬಾ ಅಂತ. ನಾವು ಎಲ್ಲ ಹೋಗಿ ಆ ಮನೆಯಲ್ಲಿ ಸ್ಮಾಲ್ ಒಂದು ಪೂಜೆ ಮಾಡಿ ಎಲ್ಲರೂ ಅವತ್ತಲ್ಲಿ ಮಲಗ್ತೀವಿ. ಅವತ್ತು ಅವರು ಹೇಳ್ಕೊಂಡು ಅಳ್ತಾರೆ, ತುಂಬ ನಾನು ಒದ್ದಾಡೋ ಈ ಮನೆ ತಗೊಳ್ಳೋಕ್ಕೋಸ್ಕರ. ಇನ್ನು ಸಾಕು ಮಮ್ಮಿ, ನಾನು ಮನೆಗಿನೇ ಏನು ಬೇಡ ನನಗೆ ನಾವು ಯಾಕೆಂದರೆ ಅವ್ರಿಗೆ ಒಂದಿತ್ತು, ಅವರು ಚಿಕ್ಕ ಮಕ್ಕಳಿರುವಾಗ ಇವರು ವಾಮೆಂಟ್ ಮಾಡ್ಕೊಬಿಡ್ತಿದ್ದಾರೆ ಟ್ರಾವೆಲಿಂಗಲ್ಲಿ ಅಂಥೇಳಿ ಇವ್ರನ್ನೆಲ್ಲ ಬಸ್ ಹತ್ಸಿ ಕಳಿಸ್ಬಿಡೋರಂತ ಅವ್ರ ರಿಲೇಷನಲ್ಲಿರೋರು. ಹಾಗಾಗಿ ಮಮ್ಮಿ ನಾನು ದೊಡ್ಡ ಕಾರ್ ತೊಗೋಬೇಕಷ್ಟೆ, ನನಗೆ ಓಡಾಡೋಕ್ಕೆ ಅಂತ ಒಂದು ಸ್ಮಾಲ್ ಕಾರ್ ಇವಾಗ ಏನಿದೆ ಅದಿಲ್ಲ. ನನ್ನ ಕನಸು ದೊಡ್ಡ ಕಾರಲ್ಲಿ ನಾನು ಟ್ರಾವೆಲ್ ಮಾಡಬೇಕು, ಅಲ್ಲಿ ನಾನು ಯಾರು ಬೇಕಾದ್ರೂ ಕೂತ್ಕೊಂಡು ವಾಮೆಂಟ್ ಮಾಡ್ಕೋಬೋದು, ನನಗೆ ಆ ಥರದ್ದೆಲ್ಲ ಅಭ್ಯಂತರ ಏನಿಲ್ಲ ಅನ್ನೋ ಥರ ಅವ್ರಿಗೆ ಹಂಗೆ. ಆವತ್ತು ಅವ್ರು ಡಿಸೈಡ್ ಆದರು, ಆಯಿತು ಅಂತ.
ಇವತ್ತು ನಂಗೆ ತುಂಬ ಬೇಜಾರಾಗೋದೇನೆಂದರೆ ನಾವೆಲ್ಲ ತುಂಬ ಹತ್ತಿರದಿಂದ ನೋಡಿರ್ತೀವಿ ಅವ್ರನ್ನ, ಅವ್ರ ಕಷ್ಟನೆಲ್ಲ. ಇವತ್ತು ಯಾರ್ಯಾರು ಏನೇನೋ ಮಾತಾಡ್ಕೊಂಡಿರ್ತಾರೆ, ಏನೇನೋ ಸುದ್ದಿಗಳು ಬರ್ತಾ ಇರುತ್ತೆ. ನಾನು ಅಮ್ಮಂಗೆ ಫೋನ್ ಮಾಡಿ, ಏನಮ್ಮ ನಾವು ಮನೆ ತೊಗೊಳ್ಳುವಾಗ ಎಷ್ಟು ಒದ್ದಾಡಿದ್ದು ಇದೆ, ಅವ್ನು ಯಾವನೋ ಕೊಡಿಸ್ತಾ ಅಂತ ಹೇಳ್ತಿದ್ದಾನೆ, ಯಾವನು ಇನ್ನೇನೋ ಮಾತಾಡ್ತಿದ್ದಾನೆ, ಯಾಕೆ ಹಿಂಗೆ ಮಾತಾಡ್ತಾರೆ ಅಂತ. ಅಮ್ಮ ಅವತ್ತೊಂದು ಮಾತು ಹೇಳಿದ್ರು ನನಗೆ, ನೋಡು ನಾವು ಗೊತ್ತು ಅನ್ನೋದ್ರಿಂದ, ನಮ್ಮ ಕಷ್ಟ ಗೊತ್ತು ಅನ್ನೋದ್ರಿಂದ, ಈ ಮನೆ ಹೆಂಗೆ ತೊಗೊಂಡ್ವಿ ನಿಂಗೆ ಗೊತ್ತಿರೋದ್ರಿಂದ ನೀನೇನೂ ಮಾತಾಡ್ತಿಲ್ಲ. ನೀನು ನಮ್ಗೆ ಯಾರೂ ಗೊತ್ತಿಲ್ಲದೆ ಹೊರಗಿನವನಾಗಿದ್ದರೆ ನೀನು ಹಂಗೆ ಮಾತಾಡ್ತಿದ್ದೆ. ಹಂಗಾಗಿ ಎಲ್ಲರೂ ಹಂಗೆ ಮಾತಾಡ್ತಾರೆ. ಒಂದು ಹುಡುಗಿ, ಒಂದು ಹೆಣ್ಣು ಸಾಧನೆ ಮಾಡಿ ಅವಳೇನೋ ಸಂಪಾದನೆ ಮಾಡ್ತಿದ್ದಾಳೆ ಅಂದರೆ ಯಾರ ಜೊತೆನೋ ಹೋಗಿ ಬಂದು ಮಾಡ್ತಿದ್ದಾಳೆ ಅಂತ. ಒಬ್ಬ ಹುಡುಗ ಸಂಪಾದನೆ ಮಾಡ್ತಿದ್ದಾನೆ ಅಂದರೆ ಯಾರಿಗೋ ತಲೆ ಹಿಡಿದು ಮಾಡ್ತಿದ್ದಾನೆ ಅಂತ ಬರುತ್ತೆ. ಇದು ಇರೋದೇ ಹಿಂಗೆ, ಏನು ಮಾಡೋಕ್ಕಾಗಲ್ಲ. ಜಾಸ್ತಿ ತಲೆ ಕೆಡಿಸ್ಕೊಬಿಡ್ದು, ಎಲ್ಲ ದೇವ್ರು ನೋಡ್ಕೋತಾನೆ ಅಂತ ಅಮ್ಮ ಒಂದು ಮಾತು ಹೇಳಿದ್ರು. ಆ ಮಾತನ್ನು ಮೇಡಮ್ಗೆ ಯಾವಾಗಲೂ ಹೇಳ್ತಿರ್ತಾರೆ. ಅದಕ್ಕೆ ಅವರು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಯಾವನ್ ಏನು ಬೇಕಾದ್ರೆ ಮಾತಾಡ್ಕೊಳ್ಳಿ, ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಅಂತ. ಹಾಗಾಗಿ ನಾವು ಮೇಡಮ್ ಮನೆಗೆ ಕ್ಲೋಸ್ ಅಂದರೆ ನಾವೆಲ್ಲ, ನಮಗೆ ಪ್ರತಿ ಶನಿವಾರ, ನನಗೆ ವಾರದಲ್ಲಿ 3-4 ದಿನ ಅವ್ರ ಮನೆಯಲ್ಲೇ ನಮ್ಮದು ಊಟ. ಶನಿವಾರ ಭಾನುವಾರ ಬಂತು ಅಂದರೆ ನನಗೂ ಇಷ್ಟ ಆಗಿದ್ದೆಲ್ಲ ಸ್ಪೆಷಲ್ ಇದೆ ಐಟಮ್ಸ್ ಅಮ್ಮ ಮಾಡ್ತಾರೆ ಚೆನ್ನಾಗಿ. ಅಮ್ಮ ಇದು ಚೆನ್ನಾಗಿದೆ ಅಂತಂದರೆ ಆ ವಾರ ಪೂರ್ತಿ ಅದನ್ನೇ ತಿನ್ನಿಸೋದು ಅವ್ರು ನಮಗೆ. ಅಂದರೆ ಅದೇನೇ ಮಾಡೋದು ಅವನಿಗೋಸ್ಕರ, ಅವನಿಗಿಷ್ಟ ಅಂತ. ನಾವೆಲ್ಲರೂ ಹೋದರೆ ನಮಗೆ ನಮ್ಮ ಹಳ್ಳಿನಲ್ಲಿ ಇರ್ತಿತ್ತು ಆ ಥರ ಎಲ್ಲ ಕಿಚನಲ್ಲಿ ಕೂತ್ಕೊಂಡು ಊಟ ಮಾಡ್ತಾಯಿದ್ವಲ್ಲ. ಇವತ್ತಿಗೂ ರಚಿತಾ ಮೇಡಮ್ ಮನೆಯಲ್ಲಿ ನಾವು 4-5 ಜನ ಇದ್ದೀವಿ. ಎಲ್ಲರೂ ಅವ್ರ ಮನೆ ಕಿಚನಲ್ಲೇ ಕೂತ್ಕೊಂಡು ಊಟ ಮಾಡೋದೆಲ್ಲ, ಅಷ್ಟು ಕ್ಲೋಸ್ ಇದ್ದೀವಿ. ಆಮೇಲೆ ಎಲ್ಲ ಶುಭ ಕಾರ್ಯಗಳಿಗೂ ಇರ್ತೀವಿ ಅಂದರೆ ನಮಗೂ ಅನಿಸ್ಬಿಟ್ಟಿದೆ, ಅವರು ನನ್ನ ಅಮ್ಮನೇ, ಅವರು ನನ್ನ ಅಕ್ಕನೇ, ಅವ್ರಿಗೂ ನಮ್ಮ ದಿನೇಶ ನಮ್ಮ ಮಗನೇ ಅಂತ ಅನಿಸ್ಬಿಟ್ಟಿದೆ. ಹಂಗಾಗಿ ಯಾರು ಬಿಟ್ಕೊಡಲ್ಲ. ಎಲ್ಲ ಕಾರ್ಯಗಳಿಗೂ ನಾವು ಇರಲೇಬೇಕು ಮತ್ತು ನಾವು ಹೋಗಲೇಬೇಕು, ಆ ಥರ ಇದೆ.